ಯುವ ಸಮುದಾಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಶಕ್ತಿಯಿಂದ, ಅವರ ಒಂದು ಛಲದಿಂದ ಇವತ್ತು ಈ ಸರ್ಕಾರದ ಏನು ಗರ್ವ ಇದೆ ಅದು ಭಂಗ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಮುಖ್ಯ ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ ಯುವ ಸಮುದಾಯದವರು. ಆದ್ದರಿಂದ ಇವಾಗನ ಅಹಂಕಾರವನ್ನು ಬಿಟ್ಟು ದಯವಿಟ್ಟು ಆಡಳಿತ ಮೇಲೆ ಗಮನ ಕೊಡಿ. 12 ವರ್ಷ ಆಗ್ತಾ ಬಂತು, ಹೇಳ್ಕೊಳಕ್ಕೆ ಏನೂ ಇಲ್ಲ. ನಿಮ್ಮದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಒಳ್ಳೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. ಅದ್ರ ಬಗ್ಗೆ ಕಾಳಜಿ ವಹಿಸಿ ಪಾರ್ಲಿಮೆಂಟ್ನಲ್ಲಿ ನೀಲಿ ನಕ್ಷೆಯನ್ನು ನೀವು ಸ್ಪಷ್ಟಪಡಿಸಬೇಕು. ದಿಸ್ ಗೌರ್ಮೆಂಟ್ ಹ್ಯಾಸ್ ಲಾಸ್ಟ್ ಆಲ್ ಫೇತ್ ಆಫ್ ದ ಯಂಗ್ಸ್ಟರ್ಸ್. ಈಗ ಇನ್ನೊಂದು ಮಾತು ಹೇಳ್ತಾರೆ, ಬಿಜೆಪಿಯವರು ವಿದ್ಯಾರ್ಥಿಗಳನ್ನ ಮುಂದಿರಿಸಿಕೊಂಡು ರಾಜಕೀಯ ಮಾಡಲು ಹೊರಟಿದ್ರು, ದಿಕ್ಕತ್ತಲು ಹೊರಟಿದ್ರು ಅಂತ ಹೇಳಿ ರಾಜಕೀಯ ಸೃಷ್ಟಿ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೇಗೆ ಹೇಳಿ, ಮತ್ತೆ ಯಾಕೆ ಮಾತಾಡಿದ್ರಿ ನಮ್ಮ ಜೊತೆ? ಅವರು ನಿಮ್ಮ ಸೋನಮ್ ವಾಂಗ್ಚುಕ್ ಅವರು ಚೈನೀಸ್ ಏಜೆಂಟ್ ಅಂದ್ರಲ್ಲಪ್ಪ, ನೀವು ಹೋಗಿ ನೀವು ಯಾಕೆ ಉಪವಾಸ ಬಿಡಿಸಿದ್ರಿ? ಯಾಕೆ ಕಾಂಗ್ರೆಸ್ ಜನತಾ ಪಾರ್ಟಿಯವರ ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇದ್ರಿ? ಅವ್ರ ಸ್ಪೋಕ್ಸ್ ಪರ್ಸನ್ಗೆಲ್ಲ ಕರೆಸಿ ಟೀ ಕಾಫಿ ಕೊಟ್ಟು ಯಾಕೆ ಮಾತಾಡಿದ್ರಿ? ಏನಿದು ಹುಡುಗಾಟ? ನೀಟ್ ಪೇಪರ್ ಲೀಕ್ ಆಗಿದ್ದು ನಿಜ, ಲಕ್ಷಾಂತರ ಮಕ್ಕಳು ಭವಿಷ್ಯ ಹಾಳಾಗಿದ್ದು ನಿಜ, ಎಕ್ಸಾಮ್ ಮಾಡಿದ್ದು ನಿಜ, OSMನಲ್ಲಿ ಮೋಸ ಆಗಿದ್ದು ನಿಜ, CBSEನಲ್ಲಿ ಏನು ಅವಾಂತರ ಆಯಿತು ಅದಾಗಿದ್ದು ನಿಜ. ಸುಮ್ಮನೆ ಇನ್ನೂ ಕೂಡ ಇವರು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡಿ ನರೇಟಿವ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇವತ್ತು ಆರ್ಗನೈಸ್ ಇತ್ತಾ? ನೀವು ಹೇಳಿ, ಮನ್ಸು ಮುಟ್ಕೊಂಡು ಹೇಳಿ. ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಏನು ಜನ ಕೂತಿದ್ದಾರೆ, ಯಾರು ಪೊಲಿಟಿಕಲ್ ಪಾರ್ಟಿದವರ? ನೀವು ಕ್ಯಾಮ್ರಾಮನ್ ಇದ್ದೀರಿ, ಎಲ್ಲ ಮೀಡಿಯಾ ಕವರೇಜು ಈ ಕಳೆದ 2-3 ದಶಕದಿಂದ ಮಾಡ್ತಾಯಿದ್ರಿ. ಎಲ್ಲರೂ ಪ್ರಾಮಾಣಿಕವಾಗಿ ಹೇಳಿ, ಜಂತರ್ ಮಂತರ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ಫ್ರೀಡಮ್ ಪಾರ್ಕ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ನಾವು ಯಾರನ್ನ ಹಿಂದೆಯಿಂದ ನಿಂತು ಕುಮ್ಮಕ್ಕೆ ಕೊಡ್ತಾ ಇದ್ದೀವ? ನಿಮ್ಗೆ ಗೊತ್ತಾಗ್ತದಲ್ವಾ? ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸು ಅಮಿತ್ ಶಾ ಇಂಟೆಲಿಜೆನ್ಸ್ಗಿಂತ ನಿಮ್ಮ ಇಂಟೆಲಿಜೆನ್ಸ್ ಚೆನ್ನಾಗಿರ್ತದಲ್ಲ. ಯಾರು ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಹೋಗ್ತಾ ಇದ್ದಾರೆ, ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತ. ನಾನು ಹೇಳ್ದಂಗೆ ನಾಚಿಕೆ ಇಲ್ಲ BJPಯವರಿಗೆ. ಇನ್ನೂ ಕೂಡ ಯಾವುದೋ ಲೋಕದಲ್ಲಿದ್ದಾರೆ. ಈಗ ಯುವಕರು ಬೀದಿಗೆ ಇಳಿದು ಇವತ್ತು ಇವರು ಅಹಂಕಾರ ಮುರಿದಿದ್ದಾರೆ. ಹಿಂಗೆ ನಡೆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅಡ್ರೆಸ್ ಇರಲಾರ್ದಂಗೆ ಅವರಿಗೆ ನೋಡ್ಕೋತಾರೆ. ಎಲ್ಲರಿಗೂ ಎಚ್ಚರಿಕೆ ಗಂಟೆನೇ ಸರ್. ಯಾರು ಯುವ ಸಮುದಾಯದ ಪರವಾಗಿ ಪ್ರಾಮಾಣಿಕವಾಗಿ ನಿಲ್ಲೋದಿಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಇದು ಅವರಿಗೆ ಎಚ್ಚರಿಕೆ ಗಂಟೆ. ನಮ್ಮ ಜವಾಬ್ದಾರಿಯನ್ನು ನಿಯತ್ತಾಗಿ ನಿಭಾಯಿಸಲಿಲ್ಲ ಅಂದರೆ ಜನರು ಸುಮ್ಮನೆ ಕೂತ್ಕೊಳ್ಳೋದೇ ಅಲ್ಲ. ಇವತ್ತು ಭಾಳ ವರ್ಷಗಳಾದಮೇಲೆ ಇಂಥದ್ದು ಒಂದು ನಡೆದಿದೆ. ಇವತ್ತು ರಾಮ ಮಂದಿರ್ನಲ್ಲಿ ಆದಂಥ ಹಗರಣ ಬಗ್ಗೆನೂ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯುವಕರ ಭವಿಷ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಒಂಥರ ಏನು ಈ ಡಿಕ್ಟಟೋರಿಯಲ್ ಆ್ಯಟಿಟ್ಯೂಡ್ ಇತ್ತಲ್ಲ ಈ ಸರ್ಕಾರದ್ದು, ಅದಿನ್ನು ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಹಿಟ್ಲರು ಬಿದ್ದ, ಮೋದಿನೂ ಬೀಳ್ತಾರೆ. ಸರ್, ಭವಿಷ್ಯದಲ್ಲಿ ಈಗ ಇದಾದ್ಮೇಲೆ ಈಗ ರಾಮ ಮಂದಿರ ದೇಣಿಗೆ ಪ್ರಕರಣವನ್ನು ಕೈಗೆತ್ಕೋಬೇಕು ಅಂದ್ರೆ ಅವರು ನಿಮಗೆ ಬೇರೆ ಬೇರೆ ಬಿಲ್ಗಳನ್ನು ತರಲಿಕ್ಕೆ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ವಿರೋಧ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇವರೇ ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, ಇವರು ಇವತ್ತು ರಾಜೀನಾಮೆನೂ ಕೊಡಿಸಿರೋದು ನಾನು ಹೇಳಿದ್ದು ಆತ್ಮಸಾಕ್ಷಿಯಾಗಿ ಇವರು ರಾಜೀನಾಮೆ ಕೊಟ್ಟಿಲ್ಲ. ಡಿಲಿಮಿಟೇಷನ್ ಬಿಲ್ ತರಬೇಕು, ಅದಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ, ಪಾರ್ಲಿಮೆಂಟ್ ನಡಿಬೇಕು ಅಂತ ಅಷ್ಟೇ. ಡಿಲಿಮಿಟೇಷನ್ ಕಮಿಷನನ್ನು BJPಯವರು ಅವರ ಕಪಿಮುಷ್ಟಿನಲ್ಲಿ ಇಟ್ಕೋಬೇಕು. ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು ಅಷ್ಟೇ ನೋಡ್ತಾ ಇದ್ದಾರೆ. ಅವರಿಗೆ ಯುವಕರ ಭವಿಷ್ಯನಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಹಿಳಾ ಮೀಸಲಾತಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ಮಹಿಳೆಯರ ಸಬಲೀಕರಣದಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ನೋಡಿ, ನಂದು ಯಾವತ್ತಾನ ಪೊಲಿಟಿಕಲ್ ಭವಿಷ್ಯವಾಣಿ BJPಯವ್ರ ಬಗ್ಗೆ ಸುಳ್ಳಾಗಿದೆಯಾ? ನೀವು ಚೆಕ್ ನೋಡಿ, ಎಲ್ಲನೂ ಫುಟೇಜ್ ಆರ್ಕೈವ್ ಇರ್ತದಲ್ಲ ನಿಮ್ಮ ಹತ್ರ. ಓಕೆ ಸರ್, ಥ್ಯಾಂಕ್ ಯು. ಮಳೆ ಬರ್ತದೆ ಹೇಳಿದ್ದೀನಲ್ರಿ, ಸಂಜೆ ಮಳೆ ಬರ್ತದೆ. It is very clear that Mr. Dharmendra Pradhan's resignation is not one of consciousness, or it is not one because he's taken accountability. It is because he's been forced to.
by the students of this nation. It has taken him 3 months. May 15th, May 3rd was the NEET exam, and May 15th was the date when Mr. Dharmendra Pradhan admitted that there was paper leak. From May 15th to July 25th, that is today, it has taken him 3 months to acknowledge and resign. So it has happened only because the students are upset. This protest is not limited to Jantar Mantar anymore. It is happening in every state, in every city, in every district of the country. And finally, the government of India seems to have woken up, bit too late, but now they should come to the parliament. The Prime Minister should come to the parliament and answer the students what is the blueprint they have for their future. Who ordered the fire? Who ordered the lathi charge and the tear gas firing on students? These questions need to be answered in the parliament. Resignation was only the first step towards discussion. Now that there is a resignation, come to the parliament, face the parliament, show people, show students the blueprint for educational reforms, and be accountable for what happened in Jantar Mantar about the lathi charge. Thank you.